ಅಲ್ವೇನ್ರಿ? ಇಡೀ ನಂದು 8 ಎಕರೆಯಲ್ಲಿ ಕಾಂಗ್ರೆಸ್ ಗಿಡ ತೋರಿಸ್ರಿ. ಒಂದೇ ಒಂದು ಕಾಂಗ್ರೆಸ್ ಗಿಡ ಇಲ್ಲ. ಈಗ ನೋಡ್ಕೊಂಬಂದ್ರಲ್ಲ ಎಲ್ಲನ ಕಾಣ್ತಾ? ಮತ್ತೆ ಹೆಂಗೆ ಒಂದು ಗರಿಕೆ ತೋರಿಸ್ರಿ. ವಿಶೇಷವಾಗಿ ಗಿಡಗಳ ಮೇಲೆ ಹತ್ತಿ ಬೆಳೆಯಲ್ಲ, ಬೇರೆ ಬಳ್ಳಿಗಳಂಗೆ ಭೂಮಿ ಮೇಲೆ ಬೆಳೆಯುತ್ತೆ. ಭೂಮಿ ಮುಚ್ಕೊಳ್ಳುತ್ತೆ, ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ, ಒಂದಷ್ಟು ಜನನ ದೂರ ಇಡುತ್ತೆ. ಅದು ಪಾಯ್ಸನ್, ಅದು ಪ್ರಾಣಿಗಳು ಹೆಚ್ಚು ತಿನ್ನಬಾರ್ದದ. ಹಂಗಾಗಿ ಮುಂಚೆ ಈ ಭಾಗದಾಗ ಲೇಔಟ್ ಆಗೋದಲ್ಲ, ನಾನು ಒಂದು 15 ವರ್ಷದಿಂದ ಅಲ್ಲಿ ಇಲ್ಲಿ ತಿರುಗ್ತಿದ್ದು ಜಾಸ್ತಿ, ಸಂಘ ಸಂಸ್ಥೆ ಅಂತ. ಈ ಕಡೆಗೆಲ್ಲ ದನ ಕುರಿ ಮೇಕೆ ಬಿಟ್ಟು ಲೇವಡಿ ಮಾಡೋರು. ಅದನ್ನು ತಂದು ಹಾಕಿದ ಮೇಲೆ ಯಾರು ಕುರಿ ಮೇಕೆ ಬಿಡ್ರಪ್ಪ ಅಂದರೂ ಯಾರು ಬಿಡಲ್ಲ. ಹುತ್ತುಗಳನ್ನು ಮುಂಚೆ ನಾವು ಕೃಷಿಗೆ ಬಂದಾಗೆಲ್ಲ ನಿರ್ನಾಮ ಮಾಡ್ತಾ ಇದ್ವಿ. ಅದರ ಗೆದ್ದಲೇನೈತೆ, ಆ ಗೆದ್ದಲಿಂದ ನಮ್ಮ ಬೆಳೆಗಳಿಗೆ ಹಾನಿ ಆಗುತ್ತೆ, ಗೆದ್ದಲು ಗಿಡಮರಗಳನ್ನು ತಿನ್ನುತ್ತೆ ಅಂತ ತುಂಬ ಭಯ ಇತ್ತು ನಮಗೆ. ಈಗ ಭಯ ಹೋಗೈತೆ. ಯಾಕೆ ಅಂತ ಅಂದರೆ ನಾವು ಏನು ಮಲ್ಚಿಂಗ್ ಮಾಡ್ತಿದ್ದೀವಿ, ಇತ್ತೀಚೆಗೆ ಏನು ರಾಸಾಯನಿಕ ಕೃಷಿ ಕಳೆನಾಶಕಗಳು ಬಂದಿದೆ, ನೀವು ಗಮನಿಸ್ಬೋದು. ಈಗ ಎರಡೂ ಕಡೆಯಲ್ಲಿ ರಾಸಾಯನಿಕಗಳನ್ನು ಕಳೆನಾಶಕಗಳನ್ನ ಬಳಸಿರೋದ್ರಿಂದ ಈಗ ತೆಂಗಿದೆ, ತೆಂಗು ಬಿಟ್ಟು ಬೇರೆ ಯಾವ ಸಸ್ಯವು ಭೂಮಿ ಮೇಲಿಲ್ಲ. ಈಗ ಅಡಿಕೆ ಇದೆ, ಅಡಿಕೆ ಬಿಟ್ಟು ಬೇರೆ ಯಾವ ಸಸ್ಯವೂ ಇಲ್ಲ. ಎಲ್ಲವನ್ನು ನಿರ್ನಾಮ ಮಾಡಿ ನಮಗೆ ಬೇಕಾದ ಒಂದೊಂದು ಬೆಳೆಗಳನ್ನು ನಾವು ರಾಸಾಯನಿಕ ಕೃಷಿಯಲ್ಲಿ ಬಳಸ್ಕೊತಾ ಇದ್ದೀವಿ. ಇದು ವ್ಯತ್ಯಾಸ. ಈಗ ನೋಡಿ, ಪ್ರತಿ ವರ್ಷ ಇವರು ರಾಸಾಯನಿಕಗಳನ್ನು ಕೊಡ್ತಾರೆ, ಸಾವಯವ ಗೊಬ್ಬರವನ್ನು ಕೊಡ್ತಾರೆ. ಬೆಳೆ ಚೆನ್ನಾಗಿಲ್ವಾ ಅಂದರೆ ಚೆನ್ನಾಗೈತೆ, ಖರ್ಚು ಎಷ್ಟು ಆಗುತ್ತೆ ಅಂದರೆ ಅದು ಗೊತ್ತಿಲ್ಲ. ನಾವು 16 ವರ್ಷ ವ್ಯವಸಾಯ ಮಾಡ್ತಿದ್ದೀವಿ, ಏನಂತ ಬ್ಯಾಲೆನ್ಸ್ ಉಳಿದಿದೆಯಾ ಅಂದರೆ ಇಲ್ಲ ಅಂತ ಆಗುತ್ತಲ್ಲ. ಈಗ ಇದು ನೋಡಿ, ಇದು ನಮ್ಮ ಕೃಷಿ. ಇದು ಏನಂತಾರೆ ಪ್ರಕೃತಿ ಜೊತೆಲಿರೋ ಅಂಥ ಕೃಷಿ. ಎಲ್ಲ ಸಸ್ಯಗಳು ಬೆಳೆಯುತ್ತೆ ಇದರಲ್ಲಿ. ಅಡಿಕೆ ಇದೆ, ತೆಂಗಿದೆ, ವೆನಿಲಾ ಇದೆ, ಮೆಣಸಿದೆ, ಬಾಳೆ ಇದೆ, ಕೋಕೋ ಇದೆ, ಎಲ್ಲ ಸಸ್ಯಗಳು ಇದೆ. ಎಲ್ಲವೂ ಬೆಳೆಯುತ್ತೆ, ಎಲ್ಲವೂ ಜೊತೆಲೇ ಬೆಳೀತವೆ. ಪ್ರಕೃತಿ ಜೊತೆಲಿ ಬೆಳೆಸೋದು, ಬೆಳೆಯೋ ಅಂಥದ್ದು ಉದ್ದೇಶ. ಇದು ವೆನಿಲಾ. ಇದಕ್ಕಾಗಿ ನಾವೇನನ್ನು ಖರ್ಚು ಮಾಡಲ್ಲ. ಆಶ್ರಯಕ್ಕೆ ಅಡಿಕೆ ಮರ ಇರುತ್ತೆ, ಮೇಲಕ್ಕೆ ಹೋಗ್ದಂಗೆ ನೋಡ್ಕೋಬೇಕು. ಮೇಲಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಅಂದರೆ ಇದಕ್ಕೆ ಸ್ವಂತವಾಗಿ ಪಾಲಿನೇಷನ್ ಇಲ್ಲ, ಪರಕೀಯ ಪರಾಗಸ್ಪರ್ಶ ಆಗಬೇಕು. ಇದರಲ್ಲಿ ಪರಕೀಯ ಪರಾಗಸ್ಪರ್ಶ ಆಗದಲ್ಲೇ ಇರೋದ್ರಿಂದ ಇದನ್ನು ನಾವು ಪರಾಗಸ್ಪರ್ಶ ಮಾಡಬೇಕಾಗುತ್ತೆ ಹೂ ಬಂದಾಗ. ಹಂಗಾಗಿ ಎಲ್ಲೋ ಹೋಗಿ ಹೂವಾದ್ರೆ ನಮ್ಮ ಕೈ ಸಿಗಲ್ಲ ಅನ್ನೋ ಕಾರಣಕ್ಕೆ ನಮಗೆ ಕೈಗೆ ಸಿಗಂಗೆ ಇಟ್ಕೊಂಡಿರ್ತೀವಿ. ಇದರಲ್ಲಿ ಕಾಯಿ ಬರುತ್ತೆ, ಕಾಯಿ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಈಗ ಹಸಿದು ಒಂದು 700ರಿಂದ 1000 ರೂಪಾಯಿ ಐತೆ ಹಸಿ ಕಾಯಿ. ಅದನ್ನು ಸಂಸ್ಕರಣೆ ಮಾಡಿದ್ರೆ ಭಾಳಷ್ಟು ಸಾರಿ 12-13 ಸಾವಿರ ಇರುತ್ತೆ ಒಂದು ಕೆ ಜಿ. 30-40 ಸಾವಿರ ಇದ್ದಿದ್ದು ಹೌದು, ಅದು ಒಂದೊಂದು ಕಾಲಕ್ಕೆ ಒಂದೊಂದು ಥರ ಆಗುತ್ತೆ. ಏನೇ ಬೆಲೆ ಏನೇ ಆದರೂ ಕೂಡ ಲಾಭದಾಯಕವಾದ ಬೆಳೆನೇ. ಯಾಕೆ ಅಂದರೆ ಅದಕ್ಕಾಗಿ ನಾವೇನು ಖರ್ಚು ಮಾಡಲ್ಲ. ಒಂದು, ಎರಡನೇದು ಅಡಿಕೆ ಕೂಡ ಕಾಂಪಿಟೇಷನ್ ಮಾಡಲ್ಲ. ನೀವು ಭಾಳಷ್ಟು ಸಾರಿ ಗಮನಿಸಿರೆ ಬುಡ ಇಲ್ಲ, ಇದು ಬರೀ ಮರದಿಂದ ಬೇರುಗಳು ಕೂಡ ಜೀವಂತ ಉಳ್ಕೊಂಡೈತೆ. ಅದೊಂದು ಆರ್ಥಿಕ ಬೆಳೆ, ಅನುಕೂಲ ಆಗುತ್ತೆ, ಬೆಳೆಸ್ಬೋದು. ಬಳ್ಳಿ ಬೇಕಾದವ್ರಿಗೆ ಬಳ್ಳಿ ಮಾರಾಟ ಮಾಡ್ತೀನಿ, ಬೇಕಾದವ್ರು ತಗೊಂಡು ಹೋಗ್ಬೋದು. ಅದು ಏನು ವಿಶೇಷ ಅಂತ ಅಂದರೆ ಮಲ್ಚಿಂಗ್ ಮೇಂಟೈನ್ ಮಾಡಿದ್ರೆ ಮಾತ್ರ ಬಾಳೆ ಚೆನ್ನಾಗಿ ಬರುತ್ತೆ, ವೆನಿಲಾ ಚೆನ್ನಾಗಿ ಬರುತ್ತೆ. ಅದು ಎಲ್ಲ ಸಸ್ಯಗಳಿಗೆ ಭೂಮಿ ಒಳಗೆ ಬೇರೆ ಇಳಿಸಲ್ಲ, ಬೇರೆ ಗಿಡಗಳಿಗೆ ಕಾಂಪೀಟ್ ಮಾಡಲ್ಲ. ಮಲ್ಚಿಂಗ್ ಒಳಗಿರುತ್ತೆ. ಮಲ್ಚಿಂಗ್ ಮಾಡಿದಷ್ಟು ಬೆಳೆ ಚೆನ್ನಾಗಿ ಬರುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ. ನಾವು ಕ್ಲೀನಾಗಿ ಇಟ್ಕೊಂಡು ಕಳೆಗಳನ್ನೆಲ್ಲ ನಿರ್ನಾಮ ಮಾಡಿ ಮಲ್ಚಿಂಗ್ ಮಾಡ್ದಲೇ ಬೆಳಿತೀವಿ ಅಂತ ಅಂದರೆ ಬೆಳೆ ಬೆಳೆಯೋದು ಕಷ್ಟ. ಅದು ವೆನಿಲನ ಭೂಮಿ ಒಳಗೆ ಬೇರೆ ಹೋಗಲ್ಲ, ಅದು ಭೂಮಿ ಮೇಲ್ಪದ್ರದಲ್ಲೇ ಮಲ್ಚಿಂಗ್ ಒಳಗೆ ಅದು ಬೇರೆ ಇರೋದ್ರಿಂದ ಅಡಿಕೆ ಮರಕ್ಕೂ ತಂಪು ಕೊಡುತ್ತೆ, ಬಿಸಿಲು ಹೊಡಿದಂಗೆ ನೋಡ್ಕೊಳ್ಳುತ್ತೆ. ಮತ್ತು ನಮಗೊಂದು ಆರ್ಥಿಕ ಸಂಪನ್ಮೂಲ ಕೂಡ ಉಪಯೋಗ ಆಗುತ್ತೆ. ಕ್ವಿಂಟಾಲ ಹಸಿದು ಒಂದು 700ರಿಂದ 1000 ರೂಪಾಯಿ ಐತೆ. ಸಂಸ್ಕರಣೆ ಮಾಡಿದ್ದು ಒಂದು 12 ಸಾವಿರನೇ ಇರ್ಬೇಕೀಗ ಕೆ ಜಿ. ಲಾಭದಾಯಕನೇ. ಅದಕ್ಕೇನು ಖರ್ಚು ಮಾಡೋದಲ್ಲ. ವರ್ಷಕ್ಕೆ ಒಂದು ಬೆಳೆ, ಒಂದು ಸಾರಿ ಹೂ ಬರುತ್ತೆ. ಅದನ್ನು ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚಲ್ಲಿ ಹೂ ಬರುತ್ತೆ. ಅದು ಪಾಲಿನೇಷನ್ ಮಾಡಿದರೆ ಇನ್ನು ಕುಯ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಸಂಸ್ಕರಣೆದು ನೀವು ಹೆಚ್ಚು ಬೆಳೆದು ಸರಿಯಾಗಿ ಮಾಡಿದರೆ 2 ತಿಂಗಳು, ಆ ಪಾಲಿನೇಷನ್ 1 ತಿಂಗಳು, ಸಂಸ್ಕರಣೆ 1 ತಿಂಗಳು, 2 ತಿಂಗಳಲ್ಲಿ ಒಂಚೂರು ಕೆಲಸ ಇರುತ್ತೆ. ಉಳ್ದಂತೆ ಅದನ್ನೇನು ನೋಡೋದೇ ಇರಲ್ಲ. ಇದೊಂದು ಬೆಳೆ. ವಿಶೇಷವಾಗಿ ಇದರಲ್ಲಿ ನಾನು ಮಾವಿಟ್ಟಿದ್ದೀನಿ 25 ಅಡಿಗೆ. ಈಗ ಮಾವು ಯಾಕಿಟ್ಟೆ ಅಂತ ಅಂದರೆ ಭವಿಷ್ಯದ ಬೆಳೆ ಅಂತ. ಈಗ ಇದ್ರಾಗೇನು ಬೆಳೆ ಬರುತ್ತಾ ಅಂದರೆ ಅಂಥ ಉತ್ಕೃಷ್ಟವಾದ ಬೆಳೆ ಏನು ಬರಲ್ಲ. ಆದರೆ ಅದ್ರ ಪಕ್ಕದಲ್ಲಿರೋ ಅಡಿಕೆ ಬೆಳೆ ಕಡಿಮೆ ಆಗಿದೆಯಾ ಅಂದರೆ ಕಡಿಮೆ ಆಗಿಲ್ಲ. ಅಕಸ್ಮಾತ್ ಬರಗಾಲ ಬಂದು ಮಳೆಗಾಲ ಆಗದಲ್ಲೇ ಬೋರ್ವೆಲ್ ಬರದಲ್ಲೇ ಇದ್ದರೆ ಈಗಲೇ ಒಂದು 1000 ಅಡಿಗೆ ಹೋಗಿದ್ದೀವಿ. ಇನ್ನು ಎಲ್ಲಿಗೆ ಹೋಗೋದು? ಕೊನೆಗೆ ನಮ್ಮ ಮಂತ್ಯ ಕಾಣಿಸುತ್ತೆ ಆರ್ಥಿಕವಾಗಿ ಅಂತ ಅಕಸ್ಮಾತ್ ಅಡಿಕೆ ಹೋದರೆ ಮಾವಿರಲಿ ಅಂತೇಳಿ ಹಲಸು ಮಾವನ್ನು ಹಾಕಿದ್ದೀನಿ. ಮುಂದಾಲೋಚನೆ. ಈಗ ಒಂದು ಗಿಡ ಬೆಳೆಸೋಕ್ಕೆ ನಮಗೆ 10ರಿಂದ 15 ವರ್ಷ ಬೇಕು. ಈಗ ಅದ್ರಾರ್ಕ ಅದು ಬೆಳೆದು ನಿಂತೈತೆ. ಸೊಸಿ ಇಟ್ಟಿರೋದು ಬಿಟ್ಟರೆ ನಾವೇನು ಮಾಡಿಲ್ಲ, ನೀರು ಕೊಡಲಿಲ್ಲ, ಗೊಬ್ಬರ ಹಾಕಲಿಲ್ಲ, ಬೇಸಾಯ ಮಾಡಲಿಲ್ಲ. ಈಗ ಅಕಸ್ಮಾತ್ ಒಳ್ಳೆ ಕಾಲನೇ ಇದ್ದು ಅಡಿಕೆನೇ ಇರುತ್ತೆ ಅಂದರೆ ಇದನ್ನು ಸೊಪ್ಪು ಕಟ್ ಮಾಡಿ ಮಲ್ಚಿಂಗಿಗೆ ಬಳಸ್ಕೋಬೋದು. ಇಲ್ಲ ಕಾಲು ಕೆಟ್ಟಾಗ ಅಡಿಕೆ ಹೋದರೆ ಅದೇ ಒಂದು ಭವಿಷ್ಯದ ಹಣ್ಣಿನ ಬೆಳೆ ಆಗಿ ಆರ್ಥಿಕ ಬೆಳೆಯಾಗಿರುತ್ತೆ.
ಆ ಕಾರಣಕ್ಕೆ ಭವಿಷ್ಯದ ಬೆಳೆಯಾಗಿ ಹಾಕಿಬಿಟ್ಟಿದ್ದೀನಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಅಲ್ವನ್ರಿ, ಇಡೀ ನಂದು 8 ಎಕರೆಯಲ್ಲಿ ಕಾಂಗ್ರೆಸ್ ಗಿಡ ತೋರಿಸ್ರಿ. ಒಂದೇ ಒಂದು ಕಾಂಗ್ರೆಸ್ ಗಿಡ ಇಲ್ಲ. ಈಗ ನೋಡ್ಕೊಂಬಂದ್ರಲ್ಲ ಎಲ್ಲನ ಕಾಣ್ತಾ? ಮತ್ತೆ ಹೆಂಗೆ ಒಂದು ಗರಿಕೆ ತೋರಿಸ್ರಿ. ನಾನು ಬೆಳಗ್ಗೆ ಹೊತ್ತಿನಾಗ ಆಯ್ಕೊಂಡು ತಿನ್ಬೇಕು ಅಂದರೆ ದಾರೆಗೆಲ್ಲ ಹುಡುಕ್ಯಂತ ತಿನ್ಬೇಕು ನಾನು. ಮತ್ತು ಇಲಿಗಳ ನಿರ್ವಹಣೆ ಹೆಂಗೆ ಮತ್ತೀಗ? ನಾನೇನು ಮಾಡ್ತಾ ಇಲ್ಲ. ತಿಂತವೆ ಅವುಗಳವೆ, ಅವು ಕಂಟ್ರೋಲ್ ಮಾಡ್ತಾರೆ. ನವಿಲು ಸಾಕಷ್ಟು. ಹಾವೇ ನವಿಲವೇ ಜಾಸ್ತಿ. ಅವುಗಳು ಕಂಟ್ರೋಲ್ ಆಗ್ತವೆ. ಇಲ್ವೇ ಇಲ್ವಾ ಅಂದರೆ ಅವುಗಳವೆ ಸಾಕಷ್ಟು ಪ್ರಮಾಣದಲ್ಲಿ ಅವೆ. ಅವು ಇವನ್ ತಿಂತವೆ, ಇವು ಅವನ್ ತಿಂತವೆ. ಅವಕ್ಕೆ ಇವು ಆಹಾರ, ಇವಕ್ಕೆ ಅವು ಆಹಾರ ನಡ್ಕೊಂಡು ಹೋಗ್ತಾ ಐತಿ. ಹುತ್ತುಗಳನ್ನು ಮುಂಚೆ ನಾವು ಕೃಷಿಗೆ ಬಂದಾಗೆಲ್ಲ ನಿರ್ನಾಮ ಮಾಡ್ತಾ ಇದ್ವಿ. ಅದರ ಗೆದ್ಲೇನೈತೆ, ಆ ಗೆದ್ಲಿಂದ ನಮ್ಮ ಬೆಳೆಗಳಿಗೆ ಹಾನಿ ಆಗುತ್ತೆ, ಗೆದ್ಲು ಗಿಡ ಮರಗಳನ್ನು ತಿನ್ನುತ್ತೆ ಅಂತ ತುಂಬ ಭಯ ಇತ್ತು ನಮಗೆ. ಈಗ ಭಯ ಹೋಗೈತೆ. ಯಾಕೆ ಅಂತ ಅಂದರೆ ನಾವು ಏನು ಮಲ್ಚಿಂಗ್ ಮಾಡ್ತಿದ್ದೀವಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕರಗ್ಸೋಕೆ ಅದು ನೆರವಾಗ್ತಾ ಐತೆ. ಈಗ ಮನುಷ್ಯ ಏನವನೇ, ಅವನು ಸ್ವಾರ್ಥಿ. ಅವ್ನ ಕೈ ಸಿಕ್ಕಿದ್ನೆಲ್ಲ ಬೇರೆ ಬೇರೆ ಕಡೆಗೆ ತಗೊಂಡೋಗ್ತಾನೆ. ನಾವು ವ್ಯವಸಾಯ ಮಾಡ್ತೀವಿ, ವ್ಯವಸಾಯ ಬಂದಿದ್ದು ದುಡ್ಡು ಎಲ್ಲೆಲ್ಲಿಗೆ ಹಾಕ್ತೀವಿ ಅಂದರೆ ಎಲ್ಲೆಲ್ಲೋ ಹಾಕ್ತಿದ್ದೀವಿ. ಅದೇನು ಹೊತ್ಕೊಂಡೋಗಲ್ಲ. ಅದೇನು ಕೃಷಿ ಉಳಿಕೆಗಳನ್ನು ತಿನ್ನುತ್ತೆ, ಅದರ ಉಳಿಕೆಗಳನ್ನು ಅಲ್ಲೇ ಬಿಡುತ್ತೆ. ಹಂಗಾಗಿ ಅದು ಕೃಷಿಗೆ ಭೂಮಿಗೆ ಪೂರಕ ಅಂತ ನಾವು ಹುತ್ತುಗಳನ್ನು ನಿರ್ನಾಮ ಮಾಡ್ತಿಲ್ಲ. ಇನ್ನೊಂದು ಬಳಸ್ಕೊಳಕ್ಕೆ ಸಾಧ್ಯ ಆಗಿ ನೀರಿದ್ದರೆ ನೀರು ಹಿಂಗ್ಸೋದು ಅಂತ. ಆ ನೀರು ಹಿಂಗ್ಸೋದು ಅನ್ನೋದು ನನ್ನ ಕತೆ ಏನಂತ ಅಂದರೆ, ಎಂಥ ಮಳೆಗಾಲದಲ್ಲೂ ಕೂಡ ನಮ್ಮ ಭೂಮಿಯಲ್ಲಿ ನೀರು ಹರಿಯೋದೇ ಇಲ್ಲ. ನೀವು 1 ಅಡಿ 2 ಅಡಿ ಕೂಡ ನೀರು ಹರಿಯಲ್ಲ, ನೀರನ್ನು ಹಿಂಗ್ಸುತ್ತೆ. ಈ ಹುತ್ತ ಇರೋದ್ರಿಂದ ಏನಂದರೆ ಮಲ್ಚಿಂಗ್ ಬೇಗ ಕರಗುತ್ತೆ, ಅದೊಂದು ಅಷ್ಟು ತಿನ್ನುತ್ತೆ. ಬಟ್ ಅದೆಲ್ಲಿಗೂ ಹೊತ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗೋದ್ರಿಂದ ಅದ್ರದ್ದು ಇನ್ನೊಂದಷ್ಟು ಪೋಷಕಾಂಶಗಳಾಗಿ ಪರಿವರ್ತನೆ ಆಗುತ್ತೆ. ಹಂಗಾಗಿ ಹುತ್ತುಗಳು ಬೇಕು, ಗೆದ್ದಲನ್ನು ನಿರ್ನಾಮ ಮಾಡಬಾರ್ದು, ಹುತ್ತುಗಳಿರಲಿ. ಸರ್, ಕಳೆಗಳ ನಿರ್ನಾಮ ಹೆಂಗೆ ಅಂತ ಅಂದರೆ, ಸೂರ್ಯನ ಕಿರಣಗಳು ಭೂಮಿ ಬರೋದು ಅವಾಯ್ಡ್ ಮಾಡಿದ್ರೆ ಕಳೆಗಳ ನಿಯಂತ್ರಣಕ್ಕೆ ಬರುತ್ತೆ. ಏಕದಳ ಕಳೆಗಳ ಮೇಲೆ ದ್ವಿದಳ ಜಾತಿ ಬೆಳೆಗಳನ್ನ ಬಿಟ್ಟರೆ ಬಳ್ಳಿ ಜಾತಿಯನ್ನು ಆ ಏಕದಳ ಕಳೆಗಳನ್ನು ನಿರ್ನಾಮ ಮಾಡುತ್ತೆ. ಪ್ರಕೃತಿಯಲ್ಲೇ ಅದಕ್ಕೆ ವೈರಿ ಇರುತ್ತೆ. ನಾವು ಯಾವುದಾಗಲ್ಲ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ನಾವು ನಿರ್ಣಯ ತಗೋಬೇಕಷ್ಟೇ. ಪ್ರಕೃತಿ ಐತೆ, ಪ್ರಕೃತಿನಲ್ಲಿ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಆಹಾರ. ಪ್ರಕೃತಿ ಇರೋದು ಹೆಂಗೆ ಅಂದರೆ, ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರ, ಒಂದು ಜೀವಿಯ ಉಳಿಕೆ ಇನ್ನೊಂದು ಜೀವಿಗೆ ಆಹಾರ, ಒಂದು ಜೀವಿಯ ಮಲ ಇನ್ನೊಂದು ಜೀವಿಗೆ ಆಹಾರ, ಒಂದಕ್ಕೊಂದು ಪೂರಕ. ನಾವು ಯಾವುದೋ ಒಂದು ಚೈನನ್ನು ಒಂತಾವು ಕಟ್ ಮಾಡಿದರೆ ಅದ್ರ ಪರಿಣಾಮ ನಮ್ಮ ಮೇಲೆ ಬೀರ್ತಾ ಹೋಗುತ್ತೆ. ಆ ಪರಂಗಿ ಗಿಡ ನೋಡಿರಿ, ಬೀಜ ಬಿದ್ದುಟ್ಟಿರೋದು. ಯಾವ ಗಿಡ ಹಾಕೋದು, ಏನು ಬೆಳೆ ಬೆಳೆಯೋದು ಅಂತಲ್ಲ, ಭೂಮಿನ ಫಲವತ್ತತೆ ತರಬೇಕು ಫಸ್ಟು. ನಾವು ಹಾಕೋದ್ರಿಂದಲೇ ಬೆಳೆಯುತ್ತೆ, ನಾವು ಹಾಕಿದ್ರೆ ಮಾತ್ರ ಬೆಳೆಯುತ್ತೆ ಅಂತ ಅಂದರೆ ಅದು ಸುಸ್ಥಿರ ಕೃಷಿ ಅಲ್ಲ, ಅದು ಮೋಸ. ವಿಶೇಷವಾಗಿ ಗಿಡಗಳ ಮೇಲೆ ಹತ್ತಿ ಬೆಳೆಯಲ್ಲ, ಬೇರೆ ಬಳ್ಳಿಗಳಂಗೆ ಭೂಮಿ ಮೇಲೆ ಬೆಳೆಯುತ್ತೆ, ಭೂಮಿ ಮುಚ್ಕೊಳ್ಳುತ್ತೆ, ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ, ಒಂದಷ್ಟು ಜನನ ದೂರ ಇಡುತ್ತೆ. ಅದು ಪಾಯ್ಸನ್, ಅದು ಪ್ರಾಣಿಗಳು ಹೆಚ್ಚು ತಿನ್ನಬಾರ್ದದ. ಹಂಗಾಗಿ ಮುಂಚೆ ಈ ಭಾಗದಾಗ ಲೇಔಟ್ ಆಗೋದಲ್ಲ, ನಾನು ಒಂದು 15 ವರ್ಷದಿಂದ ಅಲ್ಲಿ ಇಲ್ಲಿ ತಿರುಗ್ತಿದ್ದು ಜಾಸ್ತಿ, ಸಂಘ ಸಂಸ್ಥೆ ಅಂತ. ಈ ಕಡೆಗೆಲ್ಲ ದನ ಕುರಿ ಮೇಕೆ ಬಿಟ್ಟು ಲೇವಡಿ ಮಾಡೋರು. ಅದನ್ನು ತಂದು ಹಾಕಿದ ಮೇಲೆ ಯಾರು ಕುರಿ ಮೇಕೆ ಬಿಡ್ರಪ್ಪ ಅಂದರೂ ಯಾರು ಬಿಡಲ್ಲ. ನಾರಾಯಣ ರೆಡ್ಡಿ ಹೇಳ್ತಾರಲ್ಲ, ಭೂಮಿನಲ್ಲಿ 2% ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಆದ್ರೆ ಗೊಬ್ಬರ ಬೇಕಿಲ್ಲ ಅಂತ, ಅದಕ್ಕೆ ಸತ್ಯ ಅಂತ ಅನ್ನಿಸ್ತಾ ಐತಿ. ಈಗ ನಾವು ರಾಸಾಯನಿಕನ ಬಳಸಿದ ಏನಾಗೈತೆ ಅಂತ ಅಂದರೆ 0.1% ಇಲ್ಲ. ಈಗ ಅದನ್ನು ನಾವು 2%ಗೆ ತರೋಕ್ಕೆ ಸಾಧ್ಯ ಆದರೆ ಗೊಬ್ಬರಗಳ ಅವಶ್ಯಕತೆ ಕಡಿಮೆ ಆಗುತ್ತೆ. ಭೂಮಿಗೆ ಆ ಶಕ್ತಿ ಇದೆ ಗಿಡ ಬೆಳೆಸೋದು. ನಮ್ಮ ಗೊಬ್ಬರದಿಂದಲೇ ಐತೆ ಅಂತ ತಿಳ್ಕೊಂಡ್ರೆ ಅದು ನಮ್ಮ ತಪ್ಪು. ನಾವು ನಮ್ಮ ತಪ್ಪು ತಿಳುವಳಿಕೆಗಳಿಂದಾಗಿ, ತಪ್ಪು ಅನಿಸಿಕೆ ಕೆಟ್ಟ ಕ್ರಮಗಳಿಂದಾಗಿ ಕೃಷಿ ಅವನತಿಲೈತೆ, ಲಾಭದಾಯಕ ಆಗಿಲ್ಲ. ನೀವೇನು ಮಾಡ್ದಲೇ ಇದ್ರೂ ಬೆಳೆ ಬರುತ್ತೆ. ಒಂದು ಬೀಜ ಹಾಕಿದ್ರೆ 120 1 1000 ಕಾಳಾಗುತ್ತೆ ಅಂದರೆ ಪ್ರಪಂಚದಲ್ಲೇ ಈ ಥರ ಬಿಸ್ನೆಸ್ ಎಲ್ಲೂ ಇಲ್ಲ, ಪ್ರಪಂಚದಲ್ಲಿಲ್ಲ, ದೇಶದಲ್ಲ. ನಾವು ಸರಿಯಾಗಿ ಮಾಡೋಕ್ಕಾಗ್ದಲೇ ಬಡತನಕ್ಕೆ ಹೋಗಿದ್ದೀವಿ. ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಾವು ಪ್ರಕೃತಿಯನ್ನು, ಕೃಷಿಯನ್ನು, ಗಿಡಮರಗಳನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಒಂದು ಹುಚ್ಚು ಹತ್ಕೊಂಡೈತೆ, ಹೆಚ್ಚು ಗೊಬ್ಬರ, ಹೆಚ್ಚು ನೀರು, ಹೆಚ್ಚು ಬೇಸಾಯ ಮಾಡಿದ್ರೆ ಹೆಚ್ಚು ಬೆಳೆ ಬರುತ್ತೆ ಅಂತ. ಅದು ಖರ್ಚುಟ್ಟಲ್ಲ ಭಾಳಷ್ಟು ಸಾರಿ. ಈಗೇನೋ ಅಡಿಕೆಯಲ್ಲಿ ರೇಟ್ ಐತೆ, ಅದು ಅರ್ಥ ಆಗಲ್ಲ ಭಾಳ ಜನಕ್ಕೆ. ಈಗ ತೆಂಗು ಬೆಳೆಯೋರಿಗೆ ಅರ್ಥ ಆಗೈತಿ, ಯಾರು ಮಣ್ಣು ಹೊಡಿತಾ ಇಲ್ಲ, ಆಗಲೇ ಗೊಬ್ಬರ ಹಾಕೋದು ಕಷ್ಟ ಆಗೈತಿ. ಖರ್ಚು ವೆಚ್ಚಗಳಿಗೆ ಎಲ್ಲ ಹೋಲಿಸಿದ್ರೆ ನಾವು ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಿದರೆ ಏನು ಬೆಳೆ ಬೆಳೆದ್ರೂ ಯಾವತ್ತಿಗೂ ಲಾಸ್ ಆಗಲ್ಲ, ಲಾಭನೇ. ಲಾಭದಲ್ಲಿ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಹೆಚ್ಚು ಖರ್ಚು ಮಾಡಿ ಬೆಳೆ ಬೆಳೆದ್ರೆ ಭಾಳಷ್ಟು ಸಾರಿ ಲಾಸ್ ಆಗುತ್ತೆ, ಬಂದರೆ ಒಂದು ಸಾರಿ ಉಳಿಯುತ್ತೆ, ಹೆಚ್ಚು ಲಾಭ ಅಲ್ಲ. ಹಂಗಾಗಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡೋದು ರೈತನ ಬುದ್ಧಿವಂತಿಕೆ ಆಗಬೇಕು. ಹೆಚ್ಚು ಖರ್ಚು ಮಾಡಿ ಕೃಷಿ ಮಾಡೋದು ಅವನ ರೈತನ ಬುದ್ಧಿವಂತಿಕೆ ಅಲ್ಲ, ಅದು ಅವನತಿ ಮೂಲ. ಆಯಸ್ಸು 30 ವರ್ಷ, ಇದು 28 ವರ್ಷದ ಬಾಳೆ. ಒಂದು ಸಾರಿ ನಾವು ಬಾಳೆ ನೆಟ್ಟರೆ 25 ವರ್ಷ 30 ವರ್ಷ ಬರುತ್ತೆ ಅಂದರೆ ರೈತನಿಗೆ ಬಡತನ ಯಾಕೆ ಅಂತ. ಇದರಲ್ಲಿ ಕೆಲವು ಕ್ರಮಗಳವೆ. ತುಂಬ ಜನ ರಾಸಾಯನಿಕ ಕೃಷಿ ಮಾಡ್ತಾರೆ, 2 ಬೆಳೆ ಅಥವಾ 3 ಬೆಳೆನಲ್ಲಿ ಅದರ ಆಯಸ್ಸು ಮುಗಿದೋಗುತ್ತೆ ಅಂತ. ಬೆಳೆ ತೇಲೋಗುತ್ತೆ ಅಂತಾರೆ. ತೇಲುತ್ತೆ ಅನ್ನೋದು ಹೌದಾದರೂ
ನಾವು ನೈಸರ್ಗಿಕ ಕ್ರಮಗಳನ್ನು ಕೃಷಿ ಬಾಳೆ ಮಾಡಿದ್ರೆ ಕನಿಷ್ಠ 20ರಿಂದ 25 ವರ್ಷ ಬರುತ್ತೆ. ಚೆನ್ನಾಗಿದ್ದು 30 ವರ್ಷವೂ ಬರ್ಬೋದು, 20 ವರ್ಷ ಅಂತೂ ಬರುತ್ತೆ. ಇದಾಗಲೇ 28 ವರ್ಷದ ಬಾಳೆ. ಈ ಕಳೆದ 29-30 ವರ್ಷಗಳಿಂದ ನಂದು ಈ ತಿಂಗಳಲ್ಲಿ ಬಾಳಿಲ್ಲ ಅಂತ ಇಲ್ಲ, ಪ್ರತಿ ತಿಂಗಳು ನಮಗೆ ಬಾಳೆಯಲ್ಲಿ ದುಡ್ಡು ಬರುತ್ತೆ. ಎಷ್ಟೋ ಬರುತ್ತೆ, ಏನು ಖರ್ಚು ಮಾಡದೆ ದುಡ್ಡು ಬರೋದು ಅದು ಲಾಭನೇ ಅಲ್ಲ. ಹಾಗಾಗಿ ಬಾಳೆ ಒಂದು ಬಡವ್ರ ಬದುಕು ಅಂತ ಮುಂಚಿಂದ ಹೇಳೋರು ನಮ್ಮ ಹಿರಿಯರು, ಬಾಳೆ ಬಡವ್ರ ಬಾಳೆ ಅಂತ. ಅದು ಸತ್ಯನೂ ಹೌದು. ಬಾಳೆ ಏನೈತೆ, ಬಾಳೆ ಸಾರಿ ನಾವು ಬಾಳೆ ಮರಿಗಳು ಏನು ಜಾಸ್ತಿ ಬರುತ್ತಲ್ಲ, ಆ ಬಾಳೆ ಮರಿ ಕೀಳ್ತೀವಿ, ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಾಳೆ ಮರಿ ಕೀಳ್ತೀವಿ. ಆ ಬಾಳೆ ಮರಿ ಕಿದ್ದಾಗ ತಾಯಿ ಗಿಡ ಮೆಗಡೆಗೆ ಡ್ಯಾಮೇಜ್ ಆಗುತ್ತೆ, ಎಲೆಗಳು ಹಣ್ಣಾಗುತ್ತೆ. ನಾವು ಕೀಳಬಾರ್ದು, ಯಾವುದೇ ಕಾರಣಕ್ಕೆ ಬಾಳೆ ಮರಿ ಕೀಳಬಾರ್ದು, ಬಾಳೆ ಬುಡ ಗಾಯ ಮಾಡಬಾರ್ದು. ಬಾಳೆ ಬುಡದ ಮೇಕೆ ಗೊಬ್ಬರ ಆಗಲಿ ಮಣ್ಣಾಗಲಿ ಹಾಕಬಾರ್ದು, ಅದು ಬಾಳಿಕೆ ಕಡಿಮೆ ಆಗುತ್ತೆ. ನೀವು ಮಣ್ಣಾಗಿದ ತಕ್ಷಣ ಯಾವಾಗ ಗಾಳಿ ಆಡಲ್ಲ, ಬೇರು ಬಿಟ್ಕೊಂಡು ಮ್ಯಾಕೆ ಬರುತ್ತೆ, ಬಾಳೆ ತೇಲಿ ಬಿದ್ದೋಗುತ್ತೆ. ನಾವು ಏನೂ ಮಾಡಿದೆ ಅಂದರೆ ನೀವು ಗೊಬ್ಬರ ಕೊಡಲೇಬೇಕಾ, ಕೊಡ್ತೀರಾ ದೂರ ಕೊಡಿ, ಮರಿಗಳನ್ನು ಕೀಳಬೇಡಿ. ಭಾಳ ಸಾರಿ ನಾನೇನು ಮಾಡ್ತಿದ್ದೆ ಅಂದರೆ ಕುಯ್ತಿದ್ದೆ, ಭಾಳ ಜನ ಕುಯ್ತಾರೆ. ಕುಯ್ದ್ರೆ ಏನಾಗುತ್ತೆ ಅಂದರೆ ಕೆಲವೇ ಸೆಕೆಂಡು, ನಿಮಿಷ ಅಲ್ಲ ಸೆಕೆಂಡಲ್ಲಿ ಚಿಗುರು ಬರುತ್ತೆ. ನಾವು ಕುಯ್ಯೋದ್ರಿಂದ ಪ್ರಯೋಜನ ಆಗಲ್ಲ. ನಾನೊಂದು ಸ್ವಲ್ಪ ದಿನ ಏನು ಮಾಡ್ತಿದ್ದೆ ಅಂದರೆ ಆ ತಗ್ಗು ಮಾಡಿ ಆ ಬಾಳೆ ಕುಯ್ದು ಆ ಸೆಂಟ್ರ್ ಏನಿರುತ್ತೆ ಅದಕ್ಕೆ ತಗ್ಗು ಮಾಡಿ ಸೀಮೆಣ್ಣೆ ಬಿಡ್ತಿದ್ದೆ. ಅದು ಒಂದಷ್ಟು ಜನ ಉಪಯೋಗ ಆಗುತ್ತೆ, ಸೀಮೆಣ್ಣೆದು ಖರ್ಚು ಅಂತ ಅನ್ನಿಸ್ತು. ಅದಕ್ಕೀಗ ಏನು ಮಾಡ್ತಿದ್ದೀನಿ ಅಂದರೆ ಬಾಳೆ ತುಳಿತೀನಿ, ಬೇಕಿಲ್ಲದ ಮರಿಗಳನ್ನು ಕಾಲಲ್ಲಿ ತುಳ್ಕೊಂಬರೋದು. ಸುಲಭವಾದ ಕೆಲಸ, ಸುಮ್ಮನೆ ಏನು ಕೆಲಸಕ್ಕೆ ಬರ್ದಂಗೆ ತಿರ್ಗಾಡಕ್ಕೆ ಬರುತ್ತೆ ಅಂದರೆ ಅವ್ನು ಆ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ. 1 ಎಕರೆ ಒಂದೇ ದಿನದಲ್ಲಿ ಮುಗಿದೋಗುತ್ತೆ. ಸುಲಭವಾದ ಕೆಲಸ, ಮತ್ತು ತಾಯಿ ಗಿಡಕ್ಕೆ ಯಾವುದೇ ಡ್ಯಾಮೇಜ್ ಆಗೋಲ್ಲ, ನಮಗೆ ಬೇಕಾದ್ದನ್ನು ಬೆಳೆಸ್ಕೋಬೋದು. ಬಾಳೆನಲ್ಲಿ ಅದೊಂದು ತುಂಬ ಉಪಯುಕ್ತವಾದ ಬಳಸ್ಕೋಬೇಕು. ಗುಂಪು ಬಾಳೆ ಅಂತ ಅಂದರೆ ಅದರಲ್ಲೂ ಒಂದು ವಿಧಾನ. ನೀನು 100-200 ಬಿಡ ಅಂಥದ್ದಲ್ಲ, ಎಷ್ಟು ಮರಿ ಬರುತ್ತೋ ಅಷ್ಟು ಬಿಡಬಾರ್ದು. ಕನಿಷ್ಠ 3ರಿಂದ 4 ತಿಂಗಳು. ಅವ್ನು ತುಂಬ ಚೆನ್ನಾಗೈತೆ ಭೂಮಿ, ಒಳ್ಳೆ ಬೇಸಾಯಗಾರ, ಫರ್ಟಿಲಿಟಿ ಚೆನ್ನಾಗೈತೆ ಅಂದರೆ ವರ್ಷಕ್ಕೆ 4 ಗೊನೆ ಬಿಡಬೇಕು. ಪ್ರತಿ 3 ತಿಂಗಳ ಅಂತರದಲ್ಲಿ ಒಂದೊಂದು ಮರಿ ಬಿಡಬೇಕು. ಇಲ್ಲ ಪರವಾಗಿಲ್ಲ ಸುಮಾರಾಗಿದ್ದರೂ ಸಾಕು ಅಂತ ಅಂದರೆ 3-4 ತಿಂಗಳಿಗೆ ಒಂದೊಂದು ಮರಿ ಬಿಟ್ಟರೆ 1 ವರ್ಷದಲ್ಲಿ ಒಂದು ಬುಡಕ್ಕೆ 4 ಬರ್ತವೆ. ಅದು 10 kg ಬಂದರೂ 40 kg ಆಗುತ್ತೆ, ತುಂಬ ಲಾಭ. ನಾವು ಗುಂಪು ಬಾಳೆ ಮಾಡ್ತೀವಿ ಅಂತ ಬಿಟ್ಟಿದ್ದೆಲ್ಲ ಮರಿ ಬಿಟ್ಟರೆ ಗೊನೆ ಎಲ್ಲದರಲ್ಲೂ ಬರೋಲ್ಲ, ಗಾಳಿ ಆಡಲ್ಲ. ಹಂಗಾಗಿ ಗುಂಪು ಬಾಳೆ ಬೇಕು. ಗುಂಪು ಬಾಳೆನಲ್ಲೂ ಒಂದು ಮಿತಿನಲ್ಲಿ ಮಾಡಬೇಕು. ಅದು ಕಾಲ 3 ತಿಂಗಳು ಅಥವಾ 4 ತಿಂಗಳ ಅಂತರದಲ್ಲಿ ಒಂದೊಂದು ಮರಿ ಬಿಟ್ಟರೆ ಅದು ಚೆನ್ನಾಗಿ ಬರುತ್ತೆ, ಹೆಚ್ಚು ದಿನವೂ ಬರುತ್ತೆ. ಇದು ಮನೆಗೆ ತರಕಾರಿ ಬೆಳ್ಕೊಳೋದಕ್ಕೆ ಅಂತ ಮಾಡಿರೋದು. ಕೆಲವು ಕೆಲವು ಈಗ ಹುಲ್ಲತ್ಕೊಂಡು ಸ್ವಲ್ಪ ನಿಗಾ ಕಡಿಮೆ ಐತೆ ನೋಡಿ. ಇದು ಸೀಮೆ ಬದನೆ ಗಿಡ, ಇದು ಅಲ್ಲೇ 1.5 ವರ್ಷದಿಂದ ಐತೆ. ಒಂದು ಸೀಮೆ ಬದನೆ ಗಿಡ ಹಾಕಿದ್ರೆ ನಿಮಗೆ 2 ವರ್ಷ ಕಾಯಿ ಬಿಡುತ್ತೆ ನೋಡಿ. ಈ ತುಪ್ಪಿರೆ ಗಿಡ ಐತಿ ಇಲ್ಲಿ, ಇದು 2 ವರ್ಷದಿಂದ ಐತೆ. ಒಂದು ನಿರಂತರ ಗಿಡ ಹೆಚ್ಚು ಕಾಲ ಬರೋ ಅಂತ ನಾವು ಬೆಳೆಗಳನ್ನು ಮಾಡಿದ್ರೆ ನೋಡಿ ಎಷ್ಟು ಒಂದು ಕಾಯಿ ಬಿಡ್ತಾ ಐತೆ. ಒಂದು ಸಾರಿ ಬಿಟ್ಟಿದ್ದು ಅದು ಬಳ್ಳಿ ಒಣಗೋದಂಗೆ ಆಗುತ್ತೆ, ಮತ್ತು ಹೊಸ ಚಿಗುರು ಬರುತ್ತೆ. ಸೀಮೆ ಬದನೆ ಗಿಡ ಹಂಗೆ ಆಗುತ್ತೆ, ಇದು ತುಪ್ಪಿರೆ ಗಿಡ ಹಂಗೆ ಆಗುತ್ತೆ. ನಮಗೆ ಮನೆಗೆ ಸಾಕಾಗೋವಷ್ಟು ಸಿಗುತ್ತೆ. ಇದೊಂದು ಪ್ರಯೋಗ ಅಂತ. ಈಗ ನಮ್ಮ ಮನೆಗೆ ಏನು ಬೇಕೋ ಇದನ್ನು ಬೆಳ್ಕೊಳ ಅಂಥದ್ದು ಅಂತ, ಮನೆ ಬಳಕೆಗೆ ತರಕಾರಿ ಬೆಳ್ಕೊಳೋದು. ಇದೇನು ಪದ್ಧತಿ ಇದೆಲ್ಲ ಸರ್? ಒಂದು ಡೆಮೋ ಅಷ್ಟೇ, ಏನು ಪದ್ಧತಿ ಅಂತ ಏನಿಲ್ಲ. ಈಗ ಅದರೊಳಗೆ ಕಾಲಿಗೆ ತಿರುಗಾಡಬಾರ್ದು ಅಂತ ತಿರುಗಾಡೋಕ್ಕೆ ಬೇರೆ ದಾರಿ, ತರಕಾರಿ ಬೆಳ್ಕೊಳಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಕಳೆಗಳು ಜಾಸ್ತಿ ಆಗೈತೆ, ಕ್ಲೀನ್ ಮಾಡಿಲ್ಲ. ನಮ್ಮ ಮನೆಗಾಗುವಷ್ಟು ತರಕಾರಿ ಸಿಗುತ್ತೆ. ಇದು ಗೋಕೃಪಾಮೃತ 2 ವರ್ಷದಿಂದ ಮಾಡ್ತಾ ಹೋಗ್ತಾ ಇದ್ದೀನಿ. ನಾವು ಮುಂಚೆ ಜೀವಾಮೃತ ಮಾಡ್ತಿದ್ವು. ಜೀವಾಮೃತ ಏನಂತ ಅಂದರೆ ನಾವು ಡ್ರಿಪ್ಪು ಸ್ಪ್ರಿಂಕ್ಲರಲ್ಲಿ ಕಳ್ಸೋಕ್ಕೆ ಬರೋಲ್ಲ, ಅದು ಕಟ್ಕೊಳ್ಳುತ್ತೆ ಸಗಣಿ ಹಾಕೋದ್ರಿಂದ. ಇದು ಗೋಕೃಪಾಮೃತ ಕಲ್ಚರು ಗುಜರಾತ್ನ ಗೋಪಾಲ್ಭಾಯ್ ಸುತಾರಿಯಾ ಅಂತ ಹೇಳಿ ಅದನ್ನು ಕಂಡುಹಿಡ್ದಿರೋ ಅಂಥದ್ದು, ಅವ್ರ ಹೆಸರಲ್ಲಿ ಪೇಟೆಂಟ್ ಆಗೈತೆ. ಇದನ್ನು ಮಹಾರಾಷ್ಟ್ರದ ಸಿದ್ದೇಶ್ವರ ಸ್ವಾಮಿಗಳು ದೇಶಾದ್ಯಂತ ಕಲ್ಚರ್ ಹಂಚ್ಬೇಕು ಅಂತ ಹೇಳಿ ಕರ್ನಾಟಕದಾದ್ಯಂತ ಹಂಚವ್ರೀಗ. ಇದು ಒಂದು 2 ಲೀಟ್ರ್ 500 ಲೀಟ್ರ್ ಡ್ರಮ್ಗಳಿವು. ಒಂದು 500 ಲೀಟ್ರ್ ಡ್ರಮ್ಗೆ 5 ಲೀಟ್ರ್ ಕಲ್ಚರ್ ಹಾಕ್ತೀವಿ, 5 ಲೀಟ್ರ್ ಮಜ್ಜಿಗೆ ಹಾಕ್ತೀವಿ, 5 kg ಬೆಲ್ಲ ಹಾಕ್ತೀವಿ. ಅದನ್ನು 7 ದಿನ ತಿರುಗಿಸಿದ್ರೆ ಅದು ಕಲ್ಚರ್ ರೆಡಿ ಆಗುತ್ತೆ. ಅದರಲ್ಲಿ 5 ಲೀಟ್ರ್ ಎತ್ತಿಕ್ಕೊಂಡು ನಾವು ತೋಟಕ್ಕೆ ಕಳಿಸ್ತಾ ಇದ್ದೀವಿ. ಒಂದು ಎಕರೆಗೆ 250 ಲೀಟ್ರ್ ಅಂತ ಕಳಿಸ್ತಾ ಇದ್ದೀನಿ. ಒಂದು 2 ವರ್ಷದಿಂದ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೈತೆ ಕಲ್ಚರು, ಬಳಸ್ಬೋದು, ಕಡಿಮೆ ಖರ್ಚಿನಲ್ಲಿ ಬಳಸ್ಬೋದು. ಆ ಕಡೆ ನಾನು ವಾಲ್ ಇಕ್ಕೊಂಡಿದ್ದೀನಿ, 2ಕ್ಕೂ ಸಪ್ರೇಟ್ ವಾಲ್ ಅವೆ. ಆಚೆ ಕಡೆಯಿಂದ ವಾಲ್ ಆನ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ಬಾವಿ ಇದೆ, ಆ ಬಾವಿ ಪಂಪಿಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ವಾಲ್ ಆನ್ ಮಾಡಿದರೆ ಆ ಪಂಪಲ್ಲಿ ನೀರಲ್ಲಿ ಹೋಗುತ್ತೆ. ಇವತ್ತು ಬೆಳಿಗ್ಗೆ ಕೂಡ ಖಾಲಿ ಮಾಡಿದ್ದೀನಿ. ಇದು ಕಲ್ಚರ್ ಹಾಕಿಲ್ಲ, ಅದು ರೆಡಿ ಆಗ್ತಾ ಐತಿ. ನಾನು 4 ದಿನ 13 ದಿನ ಆಯ್ತು. ಒಂದು 1000 ಲೀಟ್ರ್ ಡ್ರಮ್ ಮಾಡಿ ಇಡೀ ತೋಟಕ್ಕೆ ಕಳಿಸ್ತಾ ಇದ್ದೀನಿ. ಇನ್ವರ್ಟರ್ ಅಷ್ಟು ಬೇಕಾ ಅಂತ ಅಂದರೆ ಅನಿವಾರ್ಯ ಬೇಕು. ಯಾಕೆ ಅಂತಂದರೆ ಇವತ್ತು ಬೋರ್ವೆಲ್ ನೀರುಗಳನ್ನು ನಾವು ಆಶ್ರಯಿಸಿರೋದ್ರಿಂದ, ಮುಂಚೆ ನಾವು ತಿಳ್ಕೊಂಡಿದ್ದ ಬೋರ್ವೆಲ್ ನೀರು ಅಂತ ಅಂದರೆ ಶುದ್ಧ ನೀರು ಅಂತ. ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಅದರಷ್ಟೇ ಭಾಳಷ್ಟು ರೋಗಗಳು ಬರುತ್ತೆ ಅಂತ. ಹಾಗಾಗಿ ಸದ್ಯದ ಪರಿಸ್ಥಿತಿನಲ್ಲಿ ಶುದ್ಧ ನೀರು ಅಂತ ಅಂದರೆ ಕುಡಿಯೋದಕ್ಕೆ ಮಳೆ ನೀರು. ಆ ಮಳೆ ನೀರನ್ನು ಶೇಖರಣೆ ಮಾಡ್ಕೊಂಡು ಸುಮಾರು ಒಂದು 17-18 ವರ್ಷದಿಂದ ಬಳಸ್ತಾ ಇದ್ದೀನಿ. ಈಗ ಮ್ಯಾಗಡೆ ಮೋಲ್ಡ್ ಬರುತ್ತೆ, ಈ ಕಡೆ ಬರುತ್ತೆ, ಇಲ್ಲೊಂದು ಫಿಲ್ಟ್ರ್ ಐತೆ, ಹಿಂದ್ಗಡೆ ಒಂದು ಫಿಲ್ಟ್ರ್ ಐತೆ. ಅದು ಫಿಲ್ಟ್ರಾಗಿ ಇಲ್ಲಿ ಸಂಪ್ಗಳವೆ, ಇದು ಏಕ ಸಂಪಿದೆ.
ಇದರಲ್ಲಿ 2 ಭಾಗ ಇದೆ. ಒಂದು ಭಾಗದಲ್ಲಿ ಕುಡಿಯೋಕ್ಕೆ ಮತ್ತು ಅಡುಗೆಗೆ ಮಾತ್ರ ಬಳಸ್ತೀವಿ ಇದು. ಇನ್ನೊಂದು ಭಾಗದಲ್ಲಿರೋ ಅಂಥದ್ದನ್ನು ಮನೆ ಬಳಕೆ ಮಾಡ್ತೀವಿ. ಶಾರ್ಟೇಜ್ ಆದರೆ ಅದಕ್ಕೆ ಬೋರ್ವೆಲ್ ನೀರು ಬಿಟ್ಕೊತೀವಿ. ಇದಕ್ಕೆ ಬೋರ್ವೆಲ್ ನೀರು ಬಿಡೋಲ್ಲ, ವರ್ಷ ಪೂರ್ತಿ ಕುಡಿಯೋಕ್ಕೆ ಮತ್ತು ಅಡುಗೆಗೆ ಮಳೆ ನೀರನ್ನೇ ಬಳಕೆ ಮಾಡ್ತೀವಿ. ಸದ್ಯದ ಪರಿಸ್ಥಿತಿಲಿ ಶುದ್ಧ ನೀರು ಅಂತ ಅಂದರೆ ಮಳೆ ನೀರು. ಈಗೇನು ಫಿಲ್ಟ್ರ್ಗಳೆಲ್ಲ ಹಾಕ್ತಾರೆ ಅದಕ್ಕೆಲ್ಲ ಕೆಮಿಕಲ್ ಏನು ಯೂಸ್ ಮಾಡ್ತಾರೆ, ಯಾವುದು ಶುದ್ಧ ನೀರಲ್ಲ. ರುಚಿನಲ್ಲಿ ಬದಲಾಗುತ್ತೆ ಅಂದರೆ ಅದಕ್ಕೆ ರಾಸಾಯನಿಕಗಳು ಸೇರೋದ್ರಿಂದ ಬದಲಾಗುತ್ತೆ. ಮಳೆ ನೀರಿಗೆ ಸಮಾನ ಯಾವುದೂ ಇಲ್ಲ. ಸದ್ಯಕ್ಕೆ ಮಳೆ ನೀರನ್ನು ನಾವು ಸ್ಟೋರ್ ಮಾಡ್ಕೊಂಡು ಬಳಸ್ತಿದ್ದೀವಿ. ಮನೇಲಿ ಬಳಸಿದ ನೀರನ್ನು ಕೂಡ ಸ್ಟೋರ್ ಮಾಡ್ಕೊಂಡು ಕೃಷಿಗೆ ಬಳಸ್ತೀವಿ, ಅದು ಕೂಡ ವೇಸ್ಟ್ ಆಗಬಾರ್ದು ಅಂತ. ಪ್ರಕೃತಿಯ ಉಳಿವು ಮನುಷ್ಯನ ಭವಿಷ್ಯದ ಉಳಿವು ಅಂತ ಏನು ನಾವು ಕೃಷಿ ಏನು ಮಾಡ್ತಾಯಿದ್ದೀವಿ ಭವಿಷ್ಯ ದೃಷ್ಟಿಯಿಂದ, ಪ್ರಕೃತಿ ದೃಷ್ಟಿಯಿಂದ, ಅದಕ್ಕೆ ಒಂದು ಬುಕ್ ಬರೆದೆ, ವಿಷಮುಕ್ತ ಕೃಷಿ ಹಾದಿಯಲ್ಲಿ ನನ್ನ ಪಯಣ ಅಂತ. ಅದನ್ನು ಒಂದಷ್ಟು ಸ್ನೇಹಿತರನ್ನ ಕರೆದು ಎಲ್ಲೋ ಬಿಡುಗಡೆ ಮಾಡೋದು ಬೇಡ, ನಮ್ಮ ಮನೆತೋ ಬಿಡುಗಡೆ ಮಾಡಬೇಕು, ಮತ್ತು ಸ್ನೇಹಿತರಿಗೆ ಒಂದು ಊಟ ಕೊಡಬೇಕು ಅನ್ನೋ ಕಾರಣಕ್ಕೆ ಕಳೆದ ವರ್ಷ 9/7/2023 ಬೆಳಿಗ್ಗೆ ಒಂದು ಕಾರ್ಯಕ್ರಮ ಬುಕ್ಕನ್ನು ಉದ್ಘಾಟನೆ ಮಾಡಿಸಿದ್ದೆ ಸ್ನೇಹಿತರನ್ನೆಲ್ಲ ಕರೆದು. ಈಗ 2ನೇ ಪುಸ್ತಕ ಮೋಸ್ಟ್ಲಿ ಸೆಪ್ಟೆಂಬರಿಗೆ ಬರುತ್ತೆ ಅನಿಸುತ್ತೆ, ಅದನ್ನು ನೋಡೋಣ. ಈಗ ಅದ್ರ ಬಗ್ಗೆ ಏನಂತಂದರೆ ವಿಷಮುಕ್ತ ಕೃಷಿಯಲ್ಲಿ ನನ್ನ ಪಯಣ ಅಂತ ಏನು 30 ವರ್ಷದ ನಮ್ಮ ಕೃಷಿ ಅನುಭವಗಳೆಲ್ಲ ಅದರಲ್ಲಿ ಒಂದಷ್ಟನ್ನು ದಾಖಲಿಸಿದ್ದೀನಿ. 2ನೇ ಪುಸ್ತಕದಲ್ಲಿ ಒಂದಷ್ಟು ದಾಖಲಿಸ್ತಾ ಇದ್ದೀನಿ. ಈಗ ಆರೋಗ್ಯ ದೃಷ್ಟಿಯಿಂದ ಮಾತಾಡೋದು ಏನಂತಂದರೆ ಭಾಳಷ್ಟು ನಮ್ಮ ಮನೆಗಳಲ್ಲಿ ತರಕಾರಿಗಳನ್ನು ಬೆಳ್ಕೋಬೋದು. ಭಾಳಷ್ಟು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ನಮಗೆ ನೀರಿಲ್ಲ ಅಂತಾರೆ. ಪ್ರತಿ ಮನೆಯಲ್ಲಿ ಬಳಕೆ ಮಾಡಿದ ನೀರನ್ನು ಮರುಬಳಕೆ ಮಾಡ್ಬೋದಾ ಅಂತ ಒಂದು ಸರಿ ಯೋಚನೆ ಮಾಡಿದರೆ, ಕನಿಷ್ಠ ಒಂದು ಮನೆಯಲ್ಲಿ 4 ಜನ ಅವರೇ ಅಂತ ಅಂದರೆ ಸ್ನಾನಕ್ಕೆ 200 ಲೀಟ್ರ್ ನೀರು ಬಳಸ್ತಾರೆ. 500ರಿಂದ 1000 ಲೀಟ್ರ್ ನೀರನ್ನು ಮನೆಗಳಲ್ಲಿ ಬಳಕೆ ಮಾಡ್ತಾರೆ. ಅದರಲ್ಲಿ ನಾವು 80% ನೀರನ್ನು ಪುನರ್ಬಳಕೆ ಮಾಡ್ಬೋದು ಅಂತ. ಅದನ್ನೊಂದು ಕಡೆ ಶೇಖರಣೆ ಮಾಡ್ಕೊಂಡು ನಾನು ಕೆಲವು ಕಡೆ ಕೂಡ ನೋಡಿದ್ದೀನಿ, ನಾನು ಬಳಕೆ ಮಾಡ್ತಿದ್ದೀನಿ. ಈಗೇನು ನಾವು ಮನೆ ಬಳಕೆ ಮಾಡಿದ ನೀರನ್ನು ಪುನರ್ಬಳಕೆ ನೀರನ್ನು ಪುನರ್ಬಳಕೆ ಮಾಡಿದ್ರೆ ನಾವು ಆ ಮನೆಗೆ ಆಗೋವಷ್ಟನ್ನು ಹಣ್ಣು ತರಕಾರಿಗಳನ್ನು ಬೆಳ್ಕೋಬೋದು. ಅದು ಸಾಧ್ಯ, ನಾನು ಮಾಡಿದ್ದೀನಿ. ನೀರನ್ನು ಪುನರ್ಬಳಕೆ ಮಾಡ್ಕೊಳ್ಳೋದು ಒಂದು. 2ನೇದೇನಂತಂದರೆ ಮಳೆ ನೀರನ್ನು ಶೇಖರಣೆ ಸಂಗ್ರಹಣೆ ಅಂತ. ಇವತ್ತಿನ ಸ್ಥಿತಿನಲ್ಲಿ ಶುದ್ಧ ನೀರು ಬೇಕು ಅಂದರೆ ಮಳೆ ನೀರು. ಈ ಮೋಲ್ಡ್ ಬ್ಯಾಗ್ಗಳು ಫಸ್ಟ್ ಮಾಡಿದ್ದೆ. ಮೋಲ್ಡನ್ನು ನಾವು ನೀರನ್ನು ಸ್ಟೋರ್ ಮಾಡುವಾಗೆ ಮೋಲ್ಡನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ಶೇಖರಣೆ ಮಾಡ್ತಿದ್ವು. ಮತ್ತೇನು ಫಿಲ್ಟ್ರ್ ಮಾಡಲ್ಲ, ಅದನ್ನು ನೇರವಾಗಿ ಕುಡಿಯೋ ಅಂಥದ್ದು. ಒಂದು ಅದರಲ್ಲಿ ಗಮನಿಸಬೇಕಾದ್ದು ಏನಂತ ಅಂದರೆ ಸೂರ್ಯನ ಕಿರಣ ಬಿದ್ದರೆ ಯಾವುದೇ ಕಾರಣಕ್ಕೆ 2-3 ತಿಂಗಳು ನೀರು ಕುಡಿಯೋಕ್ಕಾಗಲ್ಲ. ಸೂರ್ಯನ ಕಿರಣ ಬೀಳದಲ್ಲೇ ಇದ್ದರೆ ನೀವು 2 ವರ್ಷ. ಕಳೆದ ವರ್ಷ ಏನಾಯಿತು ಅಂದರೆ ನಾವು ಮುಂಗಾರು ಮಳೆ ಬೀಳಲಿಲ್ಲ, ನಿಧಾನಕ್ಕೆ ಸ್ಟೋರ್ ಮಾಡೋಣ ಅಂತ ಬಿಟ್ಕೊಂಡ್ಬಿಡಿ, ಮಳೆಗಾಲ ಮುಗಿತಾ ಬಂತು, ನೀರು ಸಿಗಲ್ಲ ಅನ್ನೋ ಕಾರಣಕ್ಕೆ ಟ್ಯಾಂಕ್ ಕ್ಲೀನ್ ಕೂಡ ಮಾಡಲಿಲ್ಲ. ಹಳೆ ನೀರಿನ ಜೊತೆ ಒಂದಷ್ಟು ಸೇರ್ಕಂತು 2 ವರ್ಷದ ನೀರನ್ನು ನಾವು ಈ ಮುಂಗಾರಿನವರೆಗೆ ಕುಡಿದಿದ್ದೀವಿ. ಹಂಗಾಗಿ ನೀವು 2 ವರ್ಷ ಕೂಡ ಒಂದು ಮಳೆಗಾಲದ ನೀರನ್ನು ಕುಡಿಯೋಕ್ಕೆ ಬಳಸ್ಬೋದು, ಅಡುಗೆಗೆ ಬಳಸ್ಬೋದು. ಯಾವಾಗ ಅಂತ ಅಂದರೆ ಸೂರ್ಯನ ಕಿರಣ ಆ ನೀರಿಗೆ ಬೀಳ್ದಂಗಿದ್ರು ಮಾತ್ರ. ಸೂರ್ಯನ ಕಿರಣ ಬಿದ್ದರೆ ನೀರು ಕೆಟ್ಟೋಗುತ್ತೆ. ಈ ಭೂಮಿ ಮೇಲೆ ಜೀವಿಗಳ ಉಗಮನೇ ಸೂರ್ಯನಿಂದ. ನೀವು ಒಂದು ಪ್ರಯೋಗ ಮಾಡ್ಬೋದು. ಒಂದು ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲಿ ನೀರಿಡಿದು ನೀವು ಆಚೆಗಡೆ ಹಾಕಿದ್ರೆ, ಸೂರ್ಯನ ಕಿರಣ ಬೀಳೋ ಕಡೆ ಹಾಕಿದ್ರೆ ಒಂದು 20ರಿಂದ 25 ದಿನದಲ್ಲಿ ಪಾಚಿ ಬರುತ್ತೆ. 3 ತಿಂಗಳಲ್ಲಿ ಹುಳ ಆಗುತ್ತೆ. ನಾವು ಬಾಯಿನ ಕ್ಲೋಸ್ ಮಾಡಿದ್ದೀವಿ, ಅಲ್ಲಿ ಗಾಳಿ ಕೂಡ ಹೋಗೋಕ್ಕೆ ಜಾಗಿಲ್ಲ. ಅಲ್ಲಿ ಜೀವಿಗಳ ಉಗಮ ಹೆಂಗಾಯಿತು? ಅದೇ ನೀವು ಬಾಟ್ಲಲ್ಲಿ ನೆರಳಲ್ಲಿಟ್ಟರೆ, ಬಿಸಿಲು ಬೀಳ್ದಲೇ ಇರೋ ಜಾಗದಲ್ಲಿಟ್ಟರೆ ನೀವು ಯಾವುದೇ ಹುಳ ಆಗಲ್ಲ, ಪಾಚಿ ಬರೋಲ್ಲ. ಹಿಂಗಾಗಿ ನಾವು ಕುಡಿಯೋ ನೀರು ಕೂಡ ಅಷ್ಟೇ, ಬಿಸಿಲು ಬೀಳ್ದಂಗೆ ನೋಡ್ಕೊಂಡ್ರೆ ಮಾತ್ರ ಹೆಚ್ಚು ದಿನ ಮಳೆ ನೀರನ್ನು ಬಳಸೋಕ್ಕೆ ಸಾಧ್ಯ. ಸೂರ್ಯನ ಕಿರಣಗಳಿಂದ ಈ ಭೂಮಿ ಮೇಲೆ ಏನು ಜೀವಿಗಳ ಉಗಮ ಆಗೈತೆ, ಪ್ರತಿ ಸಸ್ಯ ಕೂಡ ಪ್ರತಿ ಜೀವಿ ಕೂಡ ಸೂರ್ಯ ಇಲ್ಲದಿದ್ರೂ ಬದುಕಲ್ಲ. ಹಂಗಾಗಿ ನಾವು ಮಳೆ ನೀರನ್ನು ಸಂಗ್ರಹಣೆ ಮಾಡ್ಕೊಂಡು ಫಿಲ್ಟ್ರ್ ಮಾಡಿ ಸಂಗ್ರಹಣೆ ಮಾಡೋದು ಒಳ್ಳೆಯದು. ಪ್ರಾರಂಭದಲ್ಲೇ ಕ್ಲೀನ್ ಆದರೆ ಆ ನೀರು ಕೆಡೋದೇ ಇಲ್ಲ. ಹಾಗಾಗಿ ಸಂಗ್ರಹಣೆ ಮಾಡ್ಕೊಂಡು ವರ್ಷ ಪೂರ್ತಿ ನಾವು ಮಳೆ ನೀರನ್ನು ಕುಡಿಯೋಕ್ಕೆ, ಅಡುಗೆಗೆ ಬಳಸ್ಬೋದು. ಇನ್ನೂ ಹೆಚ್ಚು ಶಕ್ತಿವಂತ ಆದರೆ ಎಲ್ಲ ಬಳಕೆಗೂ ಮಾಡ್ಬೋದು. ಈಗ ಮಳೆ ನೀರು ಎಷ್ಟು ಸಂಗ್ರಹಣೆ ಆಗುತ್ತೆ ಅನ್ನೋದು ಭಾಳಷ್ಟು ಜನಕ್ಕೆ ದೊಡ್ಡ ಸಮಸ್ಯೆ. ನಮ್ಮ ಗಮನಕ್ಕೆ ಬಂದಂಗೆ 1 ಚದರ ಮೀಟ್ರಿಗೆ 1 ಮಿಲಿಮೀಟ್ರ್ ಮಳೆ ಬಂದರೆ 1 ಲೀಟ್ರ್ ನೀರಾಗುತ್ತೆ. ಈಗ ನಮ್ಮಲ್ಲಿ ಸುಮಾರು 700-750 ಮಿಲಿಮೀಟ್ರ್ ಸರಾಸರಿ ನಮಗೆ ಮಳೆಗಾಲ ಆಗುತ್ತೆ. ಎಷ್ಟು ನೀರಾಗುತ್ತೆ ಅಂತ ನೋಡಿದ್ರೆ ನಾವು 10 ಚದರದಲ್ಲಿ ಲಕ್ಷಾಂತರ ಲೀಟ್ರ್ ನೀರಾಗುತ್ತೆ. ನಾವು ಅದನ್ನು ಮಾಡಿ ನೋಡಿದ್ರೆ ಮತ್ತೆ ಗೊತ್ತಾಗುತ್ತೆ. ಅದು ಪೂರ್ತಿ ಸಂಗ್ರಹಣೆ ಆಗುತ್ತಾ ಅಂದರೆ ಕೆಲವು ಪ್ರಮಾಣದಲ್ಲಿ ಒಂದು 80ರಿಂದ 90% ಸಂಗ್ರಹಣೆ ಮಾಡ್ಬೋದು, ಉಳಿದಿದ್ದು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ ಆವಿ ಆಗುತ್ತೆ, ನೀರು ಒಂದಷ್ಟು ಕುಡಿಯುತ್ತೆ. ನಾವು ಹೇಳಿದ ಪ್ರಮಾಣದಲ್ಲೆಲ್ಲ ನೀರು ಬಂದ್ಬಿಡುತ್ತಾ ಅಂದ್ರಿಲ್ಲ. ಆದರೂ ಕೂಡ ಇವತ್ತಿನ ಸನ್ನಿವೇಶದಲ್ಲಿ ಏನು ಮನೆಗಳವೆ, ಮನೆ ಮೇಲೆ ಬಿದ್ದಂಥ ನೀರನ್ನು ಸಂಗ್ರಹಣೆ ಮಾಡ್ಕೊಂಡ್ರೆ ಆ ಮನೆಗೆ ಕುಡಿಯೋಕ್ಕೆ, ಅಡುಗೆಗೆ ಸಾಕಾಗೋವಷ್ಟು ನೀರು ಇಡೀ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಸಿಗುತ್ತೆ. ಸಿರಾದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದೇನೋ, ಸಿರಾ ಪಾವಗಡ ಬಿಟ್ಟರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಾಗೋವಷ್ಟು ನೀರು ಬರುತ್ತೆ. ಒಂದು ಅದನ್ನು ಬಳಕೆ ಮಾಡೋ ಅಂಥದ್ದು, ಬಳಕೆ ಮಾಡಿದ್ದನ್ನು ಪುನರ್ಬಳಕೆ ಮಾಡೋದು, ಎರಡನ್ನು ನಾವು ರೂಢಿಸ್ಕೊಂಡ್ರೆ
ನಾವು ತರಕಾರಿಯನ್ನು ರಾಸಾಯನಿಕ ಕೊಟ್ಟು ಬೆಳೆದಿದ್ದನ್ನು ತಂದು ತಿನ್ನೋ ಅವಶ್ಯಕತೆ ಇಲ್ಲ. ನಾವೇ ಬೆಳ್ಕೊಂಡು ತಿನ್ಬೋದು. ನೀರನ್ನು ಪುನರ್ಬಳಕೆ ಮಾಡ್ಬೋದು. ಒಂದು ಶುದ್ಧವಾದನ್ನು ನೀರನ್ನು ಕುಡಿದು ಆರೋಗ್ಯವಾಗಿ ಬದುಕ್ಬೋದು. ಈಗ ಭಾಳಷ್ಟು ಕಾಯಿಲೆಗಳು ಈಗ ಆಹಾರದಿಂದ ಬರ್ತವೆ ಅಂತ ಅಂದ್ಕೊಂಡ್ರು ನೀರಿನಿಂದಲೂ ಕೂಡ ಒಂದಷ್ಟು ಕಾಯಿಲೆಗಳು ಬರ್ತವೆ. ಹಂಗಾಗಿ ನೀರಿನಿಂದ ಬರೋಂಥ ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ಬೋದು. ಎರಡನೇದೇನಂತ ಅಂದರೆ ನಾವೇನು ಇವತ್ತು ಬಳಸ್ತಾ ಇದ್ದೀವಿ, ಭಾಳಷ್ಟು ಅಕ್ಕಿ, ವಿಶೇಷವಾಗಿ ಅಕ್ಕಿ, ನಾವು ಪಾಲಿಶ್ ಅಕ್ಕಿ ತಿಂತಾ ಇದ್ದೀವಿ. ಪಾಲಿಶಿಂದಲೇ ಇವತ್ತು ಶುಗರಿಗೆ ಮೆಡಿಸಿನ್ ಬರ್ತಾಯಿದೆ. ಪಾಲಿಶ್ ತೆಗೆದಿದ್ದನ್ನು ನಾವು ಬಿಳೆ ಅಕ್ಕಿ ತಿನ್ನಬೇಕು ಅಂತ ತಿಂತಾ ಇದ್ದೀವಿ. ಹಂಗಾಗಿ ಪಾಲಿಶ್ ಆಗಿಲ್ಲದ ಅಕ್ಕಿಯನ್ನು ತಿನ್ನೋದ್ರಿಂದ ಹೆಚ್ಚಿನ ಉಪಯೋಗ ಐತೆ, ಹೆಚ್ಚಿನ ಪೋಷಕಾಂಶಗಳಿರುತ್ತೆ. ನಾವು ಪಾಲಿಶನ್ನೆಲ್ಲ ತೆಗೆದು ಬಿಳಿ ಅಕ್ಕಿ ತಿನ್ನೋಕೆ ಹೊರಟಿದ್ದೀವಿ. ಎರಡನೇದು ಏನಂತ ಅಂದರೆ ಉಪ್ಪು ಈ ಪ್ರಪಂಚದ ಸಮುದ್ರದ ಕೊಳೆ ಎಲ್ಲ ಎಲ್ಲಿಗೆ ಹೋಗ್ತಾ ಐತೆ ಅಂತ ಅಂದರೆ ಸಮುದ್ರಕ್ಕೆ ಹೋಗುತ್ತೆ. ಆ ಸಮುದ್ರದ ಕೊಳೆನೆಲ್ಲ ನಾವು ಮನುಷ್ಯರು ತಿಂತಾ ಇದ್ದೀವಿ. ಹಂಗಾಗಿ ಆ ಉಪ್ಪನ್ನು ಕಡಿಮೆ ಮಾಡಬೇಕು ಅಥವಾ ಬಿಡಬೇಕು, ಎರಡರಲ್ಲೊಂದು ಮಾಡಬೇಕಾದ ಅನಿವಾರ್ಯತೆ ಐತೆ. ಬಿಟ್ಟು ನಾವು ಏನು ಹಿಮಾಲಯನ್ ಸಾಲ್ಟ್ ಐತೆ ಅಥವಾ ಸಾವಯವ ಉಪ್ಪು ಏನೈತೆ ಅದನ್ನು ಬಳಸೋಕ್ಕೆ ಶುರು ಮಾಡಬೇಕು. ಮೂರನೇದು ದೊಡ್ಡ ವಿಷಯ ಅಂತ ಅಂದರೆ ಮೈದಾ. ಗೋಧಿ ನಮ್ಮ ಆಹಾರನೇ ಅಲ್ಲ. ಆ ಗೋಧಿಯಿಂದ ತೆಗೆದಂಥ ಮೈದವನ್ನು ನಾವು ಅದನ್ನು ಆದಾಗ ಬರುತ್ತೆ ಅನ್ನೋ ಕಾರಣಕ್ಕೆ ಮೈದಾ ಬಳಸ್ತಾ ಇದ್ದೀವಿ. ಆ ಮೈದಾ ಏನಾಗ್ತಾಯಿದೆ ಅಂತ ಅಂದರೆ ತಿಂದಿದ್ದು ಸುಲಭವಾಗಿ ಈಚೆಗೆ ಬರೋಲ್ಲ, ಒಳಗೆ ಸುಲಭವಾಗಿ ಹೋಗುತ್ತೆ, ಈಚೆಗೆ ಸುಲಭವಾಗಿ ಬರೋಲ್ಲ. ಆ ಒಳಗಡೆನಲ್ಲಿ ಹೊಟ್ಟೆನಲ್ಲಿ ಕಶ್ಮಲಗಳು ಉಳಿಯೋದ್ರಿಂದ ಒಂದಷ್ಟು ರೋಗಗಳಿಗೆ ಕಾರಣ ಆಗ್ತಾಯಿದೆ. ಹಂಗಾಗಿ ಸಕ್ಕರೆ, ನಾಲ್ಕನೇದು ಏನೈತೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಸಕ್ಕರೆ ಬಳಸ್ತಾ ಇದ್ದೀವಿ. ಭಾಳ ಜನ ನಾವು ಅಂದ್ಕೊಂಡಿದ್ದ ಸಕ್ಕರೆ ಬೆಳೆಸೋದ್ರಿಂದ ಶ್ರೀಮಂತರು ಅಂತ. ಇತ್ತೀಚೆಗೆ ಗೊತ್ತಾಗ್ತೈತೆ ಸಕ್ಕರೆಲಿರೋ ಅಂಥ ವಿಷ ಹೆಚ್ಚಿನ ಪ್ರಮಾಣದಲ್ಲಿ ವಿಷ ಇದೆ ಅಂತ. ಹಂಗಾಗಿ ನಾವು ಸಕ್ಕರೆ ಬದಲಾಗಿ ಬೆಲ್ಲ ಬಳಸ್ಬೋದು. ಬೆಲ್ಲ ಅದು ಇತ್ತೀಚೆಗೆ ತುಂಬ ಮೋಸ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಾಮಾಣಿಕರು ಅವರೇ, ಇಲ್ಲ ಅಂತ ಇಲ್ಲ, ಸಾವಯವದಲ್ಲೇ ಕಬ್ಬನ್ನು ಬೆಳೆದು ಬೆಲ್ಲ ಮಾಡೋ ಅಂತಾರೆ ಅವರೇ. ಅವ್ರಿಗೆ ಉತ್ತೇಜಕವಾಗಿ ನಾವು ಅಂಗಡಿಗಳನ್ನು ಬೆಲ್ಲ ಕೊಳ್ಳೋದು ಬಿಟ್ಟು ನೇರವಾಗಿ ಆ ರೈತರಿಂದ ನಾವು ಬೆಲ್ಲ ಕೊಂಡ್ರೆ ಆ ರೈತನಿಗೂ ಕೂಡ ಅನುಕೂಲ ಆಗುತ್ತೆ, ಅವನು ಹೆಚ್ಚು ಸಾವಯವದಲ್ಲಿ ಗಟ್ಟಿಯಾಗಿ ಮುಂದುವರಿಯೋದಕ್ಕೂ ಅನುಕೂಲ ಆಗುತ್ತೆ, ಆರ್ಥಿಕವಾಗಿಯೂ ಸಬಲ ಆಗ್ತಾನೆ. ಒಬ್ಬ ರೈತನಿಗೆ ಅನುಕೂಲ ಮಾಡಿ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ಸಕ್ಕರೆ ಬಿಟ್ಟರೆ ಇನ್ನು ನೆಕ್ಸ್ಟ್ ಹೋಗೋದಿಲ್ಲ ಅಂದರೆ ಇವತ್ತು ನಮ್ಮ ಮನೆಗಳಲ್ಲಿ ಎಣ್ಣೆ ಏನು ಬಳಸ್ತಿದ್ದೀವಿ ಅಂತ ಅಂದರೆ ಇದರಿಂದ ಅದು ಎಣ್ಣೆ ತೆಗೆದು ಬಳಸ್ತಾ ಇಲ್ಲ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಎಣ್ಣೆಯನ್ನು ಬಳಸೋ ಅಂಥ ಪದ್ಧತಿ ಐತೆ. ಹೌದು, ಆ ಎಲ್ಲ ಎಣ್ಣೆಗಳ ಮೂಲ ವಸ್ತು ಇವತ್ತು ಮಾರುಕಟ್ಟೆನಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟು. ಏನು ಪೆಟ್ರೋಲ್ ಮಾಡಿ ಡೀಸೆಲ್ ಮಾಡಿ ಉಳಿದಿದ್ದು ಏನು ಕ್ರೌಡ್ ಆಯಿಲ್ ಉಳಿಯುತ್ತೆ, ಆ ಕ್ರೌಡ್ ಆಯಿಲನ್ನು ಇವರು ಶುದ್ಧೀಕರಣ ಮಾಡಿ ಅದಕ್ಕೆ ಒಂದಷ್ಟು ಎಸೆನ್ಸನ್ನು, ರಾಸಾಯನಿಕಗಳನ್ನು ಸೇರಿಸಿ ನಿಮಗೆ ಯಾವ ಎಣ್ಣೆ ಬೇಕೋ ಅದು ಚಿತ್ರ ಹಾಕ್ತಾರೆ. ಬಟ್ ಅದ್ರಾಗಿರೋದೆಲ್ಲ ಕ್ರೌಡ್ ಆಯಿಲ್ ಒಂದೇ. ಒಂದು ರುಚಿಗೊಂದು ಕೆಮಿಕಲ್ಲು, ಕ್ಲೀನ್ ಮಾಡೋಕ್ಕೊಂದು ಕೆಮಿಕಲ್ಲು, ಸುವಾಸನೆಗೊಂದು ಕೆಮಿಕಲ್ಲು ಅಂತ ಹಾಕಿ ನಮಗೆ ಕಡಲೆಕಾಯಿ ಎಣ್ಣೆ ಕೊಡ್ತಾರೆ. ಅದು ಕಡಲೆಕಾಯಿ ಎಣ್ಣೆ ಅಲ್ಲ, ಸೂರ್ಯಕಾಂತಿ ಎಣ್ಣೆ ಕೊಡ್ತಾರೆ, ಸೂರ್ಯಕಾಂತಿ ಅಲ್ಲ, ಕೊಬ್ಬರಿ ಎಣ್ಣೆ ಅಂತ ಕೊಡ್ತಾರೆ, ಕೊಬ್ಬರಿ ಎಣ್ಣೆ ಅಲ್ಲ. ಎಷ್ಟು ನಾವು ಮೋಸ ಹೋಗಿದ್ದೀವಿ ಅಂತ ಅಂದರೆ, ಒಂದು ಸಣ್ಣ ಉದಾಹರಣೆ ಅಂತ ಅಂದರೆ, ಒಂದು ಶೇಂಗಾ ಬೀಜ 120ರಿಂದ 150 ರೂಪಾಯಿ ಐತೆ. 2.25ರಿಂದ 3 kg ನಾವು ಶೇಂಗಾದಲ್ಲಿ ಎಣ್ಣೆ ತೆಗೆದ್ರೆ 1 kg ಎಣ್ಣೆ ಬರುತ್ತೆ. ಈಗ 300 ರೂಪಾಯಿ 350 ರೂಪಾಯಿ ಕಮ್ಮಿ ಎಣ್ಣೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು 100 ರೂಪಾಯಿ ಕಡಲೆಕಾಯಿ ಎಣ್ಣೆ ತಿಂತಿದ್ದೀವಿ ಅಂತ ಖುಷಿಯಾಗಿ ವಿಷ ತಿಂತಾ ಇದ್ದೀವಿ. ಆ ತಿಳುವಳಿಕೆ ನಮಗೆ ಬರಬೇಕಾಗೈತೆ. ಎಣ್ಣೆ, ಸಕ್ಕರೆ, ಮೈದಾ, ಕುಡಿಯೋ ನೀರು, ತಿನ್ನೋ ತರಕಾರಿ, ಮೊದಲು ಇವು 4ನ್ನು ನಮ್ಮ ಕೈಲೇ ಅವೆ, ನಾವೇ ಸರಿ ಮಾಡ್ಕೊಳಕ್ಕೆ ಸಾಧ್ಯ. ಆರೋಗ್ಯ ಸುಧಾರಿಸ್ಕೊಳಕ್ಕೆ ತುಂಬ ಅನುಕೂಲಗಳಿವೆ. ಹಾಗಾಗಿ ಈ ಬಗ್ಗೆ ನಮ್ಮ ಜನ ಹೆಚ್ಚು ಕಾಳಜಿ ವಹಿಸಬೇಕಾಗೈತೆ. ಆರೋಗ್ಯದ ಬಗ್ಗೆ, ಹಣದ ಬಗ್ಗೆ ಏನು ಇವತ್ತು ಕಾಳಜಿ ವಹಿಸ್ತಾ ಇದ್ದೀವಿ, ಆ ಸ್ಥಾನಕ್ಕೆ ಆರೋಗ್ಯ ಬರಬೇಕಾಗೈತಿ. ಇವತ್ತು ರೋಗ ಇಲ್ಲದ ಮನೆ ಇಲ್ಲ ಅಂತ, ಸಾಯರಿಲ್ಲದ ಮನೆ ಏನೋ ಈ ಕಥೆ ಹೇಳ್ತಿದ್ರು. ಈಗ ಹಂಗಿಲ್ಲ, ರೋಗ ಇಲ್ಲದ ಮನೆ ಇಲ್ಲ. 80% ಜನ 25 ವರ್ಷದ ಮೇಲೆ ರೋಗ ಇಲ್ದರನ್ನ ನಾವು ಹುಡುಕ್ಬೇಕಾಗೈತಿ. ರೋಗಗಳು ಗೂಡಾಗಿರೋ ಅಂಥ ಇವತ್ತಿನ ಜನಸಾಮಾನ್ಯರ ಬದುಕು ರೋಗಮುಕ್ತ ಆಗಬೇಕು ಅಂತ ಅಂದರೆ ಭಾಳಷ್ಟು ನಾವು ವಿಷಮುಕ್ತವಾದ ಜೀವನ, ವಿಷಮುಕ್ತ ಆಹಾರ, ವಿಷಮುಕ್ತವಾದ ಗಾಳಿ, ನೀರಿನ ಕಡೆ ಕೂಡ ಗಮನ ಕೊಡಬೇಕಾಗೈತಿ. ಈ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನ ಮಾಡಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇವತ್ತು ರೈತನಿಗೂ ಕೂಡ ನಾವು ಬೆಲ್ಲ ಇರ್ಬೋದು ಅಥವಾ ಮೈದಾ ಇರ್ಬೋದು ಅಥವಾ ಯಾವುದೇ ಆಹಾರ ಧಾನ್ಯಗಳಿರ್ಬೋದು ನೇರವಾಗಿ ರೈತರಿಂದ, ಪ್ರಾಮಾಣಿಕರಿಂದ ನಾವು ಖರೀದಿ ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಕೂಡ ಮುಂದುವರಿತಾರೆ, ನಾವು ಕೂಡ ಆರೋಗ್ಯವಾಗಿ ಬದುಕ್ತೀವಿ. ಈ ದಿಕ್ಕಿನಲ್ಲಿ ಹೆಚ್ಚು ಚಿಂತನೆ ನಡೆಸಬೇಕು ನಮ್ಮ ರೈತರು, ನಮ್ಮ ಗ್ರಾಹಕರು ಅಂತ ನನ್ನ ಸವಿನಯ ಪ್ರಾರ್ಥನೆ. ದುಶ್ಚಟಗಳು ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಯುವ ಜನಾಂಗ 90%ಗಿಂತ ಜಾಸ್ತಿ ಇವತ್ತು ಚಟಗಳಿಗೆ ಚುತ್ತಾಗಿದ್ದಾರೆ. ಇವತ್ತು ಭಾಳ ಜನ ಹೇಳ್ತಾರೆ ಅಡಿಕೆ ಬೆಳಿತೀರಾ ನೀವು, ಅಡಿಕೆ ತಿನ್ನಲ್ಲ ಅಂತ. ಅಡಿಕೆ ತಿನ್ನಲ್ಲ ಅಲ್ಲ, ತಿನ್ನಬೇಕು. ಯಾವ ರೂಪದಲ್ಲಿ ತಿನ್ನಬೇಕು ಅನ್ನೋದು ತಿಳ್ಕೊಬೇಕಾಗೈತೆ ಅಷ್ಟೇ. ಅಡಿಕೆ ಒಂದು ಒಳ್ಳೆಯ ಆಹಾರ ಪದಾರ್ಥ. ಅಡಿಕೆ ಎಲೆ, ಸುಣ್ಣ ನಮ್ಮ ಹಿರಿಯರು ಮಾಡಿದ್ದು ದಡ್ತನ ಅಲ್ಲ, ಅದು ಬುದ್ಧಿವಂತಿಕೆ ಇತ್ತು. ನಾವೇನಾಗಿದ್ದೀವಿ ಅಂದರೆ ಅದಕ್ಕೆ ರಾಸಾಯನಿಕಗಳನ್ನು ಸೇರಿಸಿ ಅಡಿಕೆ ತಿನ್ನೋಕ್ಕೆ ಶುರು ಮಾಡಿ ಚಟಗಳಾಗ್ಯವೆ. ಒಂದು ದೇವರು ನಮಗೆ ಒಂದು ಬಾಯಿಯಲ್ಲಿ ಲಾಲಾರಸ ಅಂತ ಒಂದನ್ನು ದೇವರು ಸೃಷ್ಟಿ ಮಾಡ್ಯಾನೆ.
ಅದನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅಂದರೆ ನಮ್ಮ ಆಹಾರ ಜೀರ್ಣಕ್ರಿಯೆಯಲ್ಲಿ ನೆರವಾಗೋದಕ್ಕೆ. ನಾವಿವತ್ತೇನು ಮಾಡ್ತೀವಿ ಅಂತೀವಿ, ಅಗದು ಆಚೆ ಕುಗಿತಾ ಇದ್ದೀವಿ. ಅದ್ಭುತವಾದ ಆಹಾರಕ್ಕೆ ಔಷಧಿಯಾಗಿ ಬಳಕೆ ಮಾಡಬೇಕಾದಂಥ ಒಂದು ನಮ್ಮ ಬಾಯಲ್ಲಿ ಉತ್ಪಾದನೆ ಆದಂಥ ಲಾಲಾರಸ ಇವತ್ತು ಅದನ್ನು ಆಚೆ ಉಗಿದು ನಮ್ಮ ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀವಿ. ಹಂಗಾಗಿ ಯುವ ಜನಾಂಗ ದುಶ್ಚಟಗಳಿಂದ ಮುಕ್ತರಾಗಬೇಕಾಗೈತೆ.